ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ನೀವು ಕೇಳಿರೋ ಕಾರಣಕ್ಕೆ ನಾನು ಮಟನ್ ಬಿರಿಯಾನಿ ಅಥವಾ ಮಟನ್ ಪಲಾವ್ ಅಂತ ಕೂಡ ಹೇಳ್ತೀವಿ. ಈ ರೆಸಿಪಿಯನ್ನು 1 ಕೆಜಿ ಆಗೋಷ್ಟು ಪರ್ಫೆಕ್ಟ್ ಅಳತೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಕೆಲವು ಒಣ ಮಸಾಲೆಯನ್ನು ಸೇರಿಸ್ಕೊಂಡಿದ್ದೀನಿ. ಏಲಕ್ಕಿ, ಲವಂಗ, ದಾಲ್ಚಿನ್ನಿ, ಕಾಳುಮೆಣಸು. ಇದರ ಜೊತೆಗೆ ನಾನಿಲ್ಲಿ 2 ದೊಡ್ಡ ಗಾತ್ರದ ಈರುಳ್ಳಿ ಕೂಡ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಇಲ್ಲಿ ಕಲರ್ ಜಾಸ್ತಿನೇ ಚೇಂಜ್ ಆಗಿದೆ. ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕು. ನಂತರ ಇದಕ್ಕೆ ಮಟನ್ ಅನ್ನ ಅರ್ಧ ಕೆಜಿ ಆಗುವಷ್ಟು ಸೇರಿಸ್ಕೊಂಡು ಮಟನ್ ಕೂಡ 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಯಾಕಂದ್ರೆ ಹಸಿ ವಾಸನೆ ಎಲ್ಲ ಹೋಗ್ಬೇಕು ನೋಡಿ. ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಇದಕ್ಕೆ ಕೆಲವು ಒಣ ಮಸಾಲೆ ಕೂಡ ನಾನು ಸೇರಿಸ್ತಾ ಇದ್ದೀನಿ. ಪೌಡರು, ಧನಿಯಾ ಪೌಡರು, ಜೀರಿಗೆ ಪೌಡರು, ಅರಿಶಿನ, ಬಿರಿಯಾನಿ ಮಸಾಲ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಕೆಂಪು ಮೆಣಸಿನ ಪೌಡರ್ ಕೂಡ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಕೆಂಪು ಮೆಣಸಿನ ಪೌಡರ್ ಬೇಡಪ್ಪ ಅಂದ್ರೆ ಹಸಿ ಮೆಣಸಿನಕಾಯಿ ಪೇಸ್ಟ್ ಕೂಡ ಸೇರಿಸ್ಕೋಬಹುದು. ದೊಡ್ಡ ಗಾತ್ರದ 2 ಟೊಮೆಟೊನ ಹಾಕಿ ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್ ಅನ್ನ ಮಾಡ್ಕೋಬೇಕಾಗತ್ತೆ. ದಿಢೀರಂತ ಅವಾಗಲೇ ಪೇಸ್ಟ್ ಮಾಡ್ಕೊಳ್ಳಿ. ಮನೆಯಲ್ಲಿ ಸ್ಟೋರ್ ಮಾಡಿರುವಂತ ಪೇಸ್ಟ್ ಹಾಕಿದ್ರೆ ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ. ನಾನಿಲ್ಲಿ 1 ಮುಷ್ಟಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, 4 ಗಡ್ಡೆ ಬೆಳ್ಳುಳ್ಳಿ, 4 ಇಂಚು ಶುಂಠಿಯನ್ನ ನುಣ್ಣಗೆ ಪೇಸ್ಟ್ ಅನ್ನಾಗಿ ಮಾಡ್ಕೊಂಡಿದ್ದೀನಿ. ನಿಮಗೆ ಗ್ರೀನ್ ಕಲರ್ದು ಬೇಕಪ್ಪ ಅಂದ್ರೆ ಬಿರಿಯಾನಿ ನೀವು ಇದಕ್ಕೆ ಹಸಿಮೆಣಸಿನಕಾಯಿ ಹಾಕಿ ರುಬ್ಕೋಬೇಕು. ಇದಕ್ಕೆ ಈಗ 1 ದೊಡ್ಡ ಗಾತ್ರದ ಲಿಂಬೆ ಹಣ್ಣಿನ ರಸವನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ. ಬಿಸಿಲಲ್ಲಿ ನೀವೇನಾದ್ರೂ ಪಲಾವ್ ಮಾಡ್ತಾ ಇದ್ರೆ, ಬಿರಿಯಾನಿ ಮಾಡ್ತಾ ಇದ್ರೆ ಪ್ರತಿಯೊಂದಕ್ಕೂ ಕೂಡ ಲಿಂಬೆ ಹಣ್ಣಿನ ರಸವನ್ನ ಮಿಸ್ ಮಾಡಲೇಬೇಡಿ. ಯಾಕಂದ್ರೆ ಹಳಸ್ಬಿಡುತ್ತೆ ಅಂತೀವಿ, ಕೆಟ್ಟಬಿಡುತ್ತೆ ನೋಡಿ ಬೇಗನೆ. ಆ ರೀತಿ ಆಗಬಾರ್ದು ಅಂದ್ರೆ ಲಿಂಬೆ ಹಣ್ಣಿನ ರಸವನ್ನ ಸೇರಿಸ್ಕೋಬೇಕು. ಇದಕ್ಕೀಗ 1 ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡು 3 ವಿಸಿಲನ್ನ ಇಲ್ಲಿ ಕುಗ್ಗಿಸ್ಕೊಂಡಿದ್ದೀನಿ. ಮಟನ್ ಈಗ ಕುಕ್ ಆದ್ಮೇಲೆ ಮತ್ತೆ ಇದಕ್ಕೆ 2 ಗ್ಲಾಸ್ ಆಗುವಷ್ಟು ನೀರನ್ನ ನಾನು ಸೇರಿಸ್ಕೊತಾ ಇದ್ದೀನಿ. ಬಿಸಿ ನೀರನ್ನೇ ಸೇರಿಸ್ಕೊಳ್ಳಿ. 1 ಮುಷ್ಟಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, 1 ಮುಷ್ಟಿ ಆಗುವಷ್ಟು ಪುದೀನ ಸೊಪ್ಪನ್ನ ಹಾಕಿ ಸ್ವಲ್ಪ ಹಸಿಮೆಣಸಿನಕಾಯಿ ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ನಾನು ಅರ್ಧ ತಾಸು ಮುಂಚೆನೆ 1 ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನ ನೆನೆಕಿಟ್ಟಿದ್ದೆ. ತೂಕದ ಅಳತೆಯಿಂದ ಹೇಳ್ಬೇಕಂದ್ರೆ ಅರ್ಧ ಕೆಜಿ ಆಗುವಷ್ಟು ರೈಸು. ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಈಗ 1/4 ಲೀಟರ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 2-3 ಕುದಿ ಬರಬೇಕು. ಮೇಲ್ಗಡೆ ನಾವು ಹಾಗೆ ಕುಕ್ಕರ್ ಮುಚ್ಚಳವನ್ನ ಮುಚ್ಚಿದ್ರೆ ಇದು ಮೇಲ್ಗಡೆ ಮಾತ್ರ ಮಸಾಲೆ ಆಗಿರುತ್ತೆ, ಕೆಳಗಡೆ ವೈಟ್ ರೈಸ್ ಉಳಿದ್ಬಿಡುತ್ತೆ. ಹಾಗಾಗಿ 2-3 ಕುದಿ ಬರುವವರೆಗೂ ಚೆನ್ನಾಗಿ ಕುಕ್ ಮಾಡಿಕೊಂಡು ನಂತರ ನಾವು ಕುಕ್ಕರ್ ಅನ್ನ ಮುಚ್ಚಬೇಕಾಗತ್ತೆ. ಮುಚ್ಚಳವನ್ನ ನಾನಿಲ್ಲಿ ಗ್ಯಾಸ್ ಅನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು 1 ವಿಸಿಲ್ ಅನ್ನ ಕೂಗಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಸಿಂಪಲ್ ಆಗಿ ಮಟನ್ ಬಿರಿಯಾನಿ ಅಂತ ಕೂಡ ಹೇಳ್ಬೋದು, ಮಟನ್ ಪಲಾವ್ ಅಂತ ಕೂಡ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿತ್ತು. ನಮ್ಮನೇಲಿ ಮಾತ್ರ ಪ್ರತಿಯೊಬ್ಬರಿಗೂ ಇಷ್ಟ ಆಯಿತು. ಸೊ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ. ಮಟನ್ ಇಲ್ಲಿ ಜ್ಯೂಸಿಯಾಗಿ ಹಾಗೆ ಟೇಸ್ಟಿಯಾಗಿ ಸೂಪರ್ ಆಗಿ ಬಿರಿಯಾನಿ ಇಲ್ಲಿ ರೆಡಿಯಾಗಿತ್ತು. ಫ್ರೆಂಡ್ಸ್,